ವೇದಿಕೆಯಲ್ಲಿ ಡಿಕೆಶಿ ಬ್ರದರ್ಸ್ ಹಾಗೂ ಮುನಿರತ್ನ. ಆರ್ಆರ್ ನಗರದಲ್ಲಿ ನಡೆದ ಡಿಕೆಶಿ ಜನಸ್ಪಂದನ ಕಾರ್ಯಕ್ರಮ. ಒಂದೇ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ ರಾಜಕೀಯ ಬದ್ಧ ವೈರಿಗಳು. ಒಂದೇ ವೇದಿಕೆಯಲ್ಲಿ ಡಿಕೆಶಿ ಬ್ರದರ್ಸ್ ಹಾಗೂ ಮುನಿರತ್ನ. ಆರ್ಆರ್ ನಗರದಲ್ಲಿ ನಡೆದಂತ ಕಾರ್ಯಕ್ರಮ ಇದು. ಮುನಿರತ್ನ ಬರ್ತಾ ಇದ್ದಂತೆ ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಹೇಳಿದ್ದಾರೆ ಕಾರ್ಯಕರ್ತರು. ಇದು ಜಿಂದಾಬಾದ್ ಕೂಗೋ ಕಾರ್ಯಕ್ರಮ ಅಲ್ಲ, ಸರ್ಕಾರಿ ಕಾರ್ಯಕ್ರಮ ಅಂತ ಶಾಸಕ ಮುನಿರತ್ನ ಹೇಳ್ತಾರೆ. ಒಂದೇ ವೇದಿಕೆಯಲ್ಲಿ ಕಾಣಬಹುದು ಡಿಕೆಶಿ ಬ್ರದರ್ಸ್ ಹಾಗೂ ಮುನಿರತ್ನ. ರಾಜಕೀಯ ಬದ್ಧ ವೈರಿಗಳು ಒಂದೇ ವೇದಿಕೆಯನ್ನ ಹಂಚಿಕೊಂಡಂತಹ ಕ್ಷಣ ಇದು. ವೇದಿಕೆಯ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಆರ್ಆರ್ ನಗರದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮ ಇದು. ಜನಸ್ಪಂದನ ಕಾರ್ಯಕ್ರಮದ ದೃಶ್ಯ. ಡಿಕೆಶಿ ಬ್ರದರ್ಸ್ ಇದ್ದಾರೆ, ಪಕ್ಕದಲ್ಲಿ ಮುನಿರತ್ನ ಇದ್ದಾರೆ. ಬದ್ಧ ವೈರಿಗಳಿಬ್ರು ಒಂದೇ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಇಬ್ರು ಇದ್ದಾರೆ. ಅವರ ಜೊತೆ ಮುನಿರತ್ನ, ಕ್ಷೇತ್ರದ ಶಾಸಕರು. ಆರ್ಆರ್ ನಗರದಲ್ಲಿ ನಡೆದಂತ ಜನಸ್ಪಂದನ ಕಾರ್ಯಕ್ರಮದ ದೃಶ್ಯ ಇದು. ಒಂದೇ ವೇದಿಕೆಯಲ್ಲಿದ್ದಾರೆ ಡಿಕೆ ಬ್ರದರ್ಸ್ ಮತ್ತು ಮುನಿರತ್ನ. ಕಾರ್ಯಕರ್ತರು ಜಿಂದಾಬಾದ್ ಕೂಗ್ತಾ ಇದ್ದಂತೆ ಮುನಿರತ್ನ ಅವರು ಹೇಳ್ತಾರೆ, ಇದು ಜಿಂದಾಬಾದ್ ಕೂಗೋ ಕಾರ್ಯಕ್ರಮ ಅಲ್ಲ, ಇದು ಸರ್ಕಾರಿ ಕಾರ್ಯಕ್ರಮ ಅಂತ ಶಾಸಕ ಮುನಿರತ್ನ ಅವರು ಹೇಳ್ತಾರೆ. ಡಿಕೆಶಿಗೆ ಮುನಿರತ್ನ ಟಾಂಗ್ ಕೊಟ್ಟಿದ್ದಾರೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ. ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಮತ್ತು ಮುನಿರತ್ನ ಒಂದೇ ವೇದಿಕೆಯಲ್ಲಿ. ಅಪರೂಪದ ದೃಶ್ಯ ಇದು. ರಾಜಕೀಯ ಬದ್ಧ ವೈರಿಗಳು ಒಂದೇ ವೇದಿಕೆಯಲ್ಲಿ ಕಾಣಸಿಗೋದು ಅಪರೂಪ. ಆರ್ಆರ್ ನಗರದಲ್ಲಿ ನಡೆದಂತ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜನಸ್ಪಂದನ ಕಾರ್ಯಕ್ರಮದ ವೇದಿಕೆಯಲ್ಲಿ ಡಿಕೆ ಶಿವಕುಮಾರ್ ಮತ್ತು ಮುನಿರತ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಮುನಿರತ್ನ ಬರ್ತಾ ಇದ್ದಂತೆ, ಏನೇನ್ ಸ್ಟೇಜಿಗೆ ಎಂಟ್ರಿ ಆಗಬೇಕು, ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಂತೆ ಅಲ್ಲಿದ್ದಂತಹ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಹೇಳ್ತಾರೆ, ಜಿಂದಾಬಾದ್ ಕೂಗ್ತಾರೆ. ಆಗ ಮುನಿರತ್ನ ಹೇಳೋದು ಜಿಂದಾಬಾದ್ ಕೂಗೋ ಕಾರ್ಯಕ್ರಮ ಅಲ್ಲ, ಇದು ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳ್ತಾರೆ. ವೇದಿಕೆಯಲ್ಲಿರುವಂತಹ ನಾಯಕರನ್ನ ಗಮನಿಸಬಹುದು ನೀವು. ಎಸ್ ಟಿ ಸೋಮಶೇಖರ್ ಇದ್ದಾರೆ. ನಮಸ್ಕಾರ. ಒಂದೇ ಒಂದು ನಿಮಿಷ. ಇದು ಜಿಂದಾಬಾದ್ ಅಂತ ಕಾರ್ಯಕ್ರಮ ಅಲ್ಲ. ಇದು ಎಲ್ಲ ಜಾರಿಯಾಗಿರಲಿ, ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ. ಸಾರ್ವಜನಿಕರ ಸಮಸ್ಯೆಗಳಿಗೆ ಏರ್ಪಡಿಸತಕ್ಕಂಥ ಒಂದು ಸರ್ಕಾರದ ಕಾರ್ಯಕ್ರಮ. ಎಲ್ರಿಗೂ ನಮಸ್ಕಾರ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಸಂಪರ್ಕದಲ್ಲಿದ್ದಾರೆ. ರವಿ ಶಿವರಾಮ್, ಜನಸ್ಪಂದನ ಕಾರ್ಯಕ್ರಮದ ದೃಶ್ಯ ನಾವು ನೋಡ್ತಾ ಇದ್ದೀವಿ. ಬದ್ಧ ವೈರಿಗಳು, ರಾಜಕೀಯ ಬದ್ಧ ವೈರಿಗಳು ಒಂದೇ ವೇದಿಕೆಯಲ್ಲಿ ಕಾಣಸಿಗೋದು ಬಹಳ ಅಪರೂಪ. ಡಿಕೆ ಬ್ರದರ್ಸ್ ಇದ್ದಾರೆ, ಮುನಿರತ್ನ ಇದ್ದಾರೆ. ಸೊ ಏನೇನಾಯ್ತು ಕಾರ್ಯಕ್ರಮದ ವೇದಿಕೆಯಲ್ಲಿ? ಶ್ವೇತಾ, ಇವತ್ತು ಡಿಕೆ ಶಿವಕುಮಾರ್ ಅವರು ಯಶವಂತಪುರ ಮತ್ತು ಆರ್ಆರ್ ನಗರ ಕ್ಷೇತ್ರ ಒಳಗೊಂಡಂತೆ ಜನಸ್ಪಂದನ ಕಾರ್ಯಕ್ರಮವನ್ನ ಕೆಂಗೇರಿ ಬಳಿ ಇರುವಂತ ಆರ್ಆರ್ ನಗರ ಬಳಿ ಇರುವಂತ ಯೂನಿವರ್ಸಿಟಿಯ ಮೈದಾನದಲ್ಲಿ ಏರ್ಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಡಿಕೆ ಸುರೇಶ್ ಇರಬಹುದು, ಅದೇ ರೀತಿ ಶಾಸಕರಾಗಿರುವಂತ ಮುನಿರತ್ನ ಇರಬಹುದು, ಹಾಗೇನೆ ಬಿಜೆಪಿಯ ಶಾಸಕ ಆಗಿರುವಂತ ಎಸ್ ಟಿ ಸೋಮಶೇಖರ್ ಇರಬಹುದು, ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ದೆಹಲಿಯ ಬಿಜೆಪಿ ನಡೀತಿರುವಂತಹ ರಾಷ್ಟ್ರೀಯ ಕಾರ್ಯಕಾರಿಣಿಗೆ ಇವತ್ತು ಆರ್ಆರ್ ನಗರ ಶಾಸಕರಾಗಿದ್ದ ಮುನಿರತ್ನ ಹೋಗ್ಬೇಕಾಗಿತ್ತು. ಆದ್ರೆ ಡಿಕೆ ಶಿವಕುಮಾರ್ ಅವರು ಜನಸ್ಪಂದನ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರವೇ ಅವರು ಕಾರ್ಯಕ್ರಮವನ್ನು ರದ್ದು ಮಾಡಿ ಇಲ್ಲಿಯೇ ಉಳ್ಕೊಂಡಿದ್ದಾರೆ. ಸಹಜವಾಗಿ ತಾವು ಹೇಳಿದಂತೆ ಇತ್ತೀಚೆಗಿನ ರಾಜಕೀಯ ಬೆಳವಣಿಗೆಯನ್ನು ನೋಡಿದಾಗ ಡಿಕೆ ಸುರೇಶ್ ನಮ್ಮ ಸಹೋದರರ ಮಧ್ಯೆ ಮುನಿರತ್ನ ಅವರು ಒಂದು ರೀತಿ ರಾಜಕೀಯ ವೈರಿತರವೇ ಕಾಣ್ತಾ ಇದ್ದಾರೆ. ಅದು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ವಿಧಾನಸೌಧದಲ್ಲಿ ಮಾಡಿದಂತ ಪ್ರತಿಭಟನೆ ಇರಬಹುದು,
ಅದೇ ರೀತಿ ಕಂಬಳ ನಡೆಯುವ ಸಂದರ್ಭದಲ್ಲಿ, ಬೆಂಗಳೂರಿನಲ್ಲಿ ಕಂಬಳ ನಡೆಯುವ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಆ ಕಂಬಳದ ವೇದಿಕೆಗೆ ಹೋಗಿ ಮನವಿ ಪತ್ರವನ್ನ ಕೊಟ್ಟಿದ್ದಿರಬಹುದು. ಈ ರೀತಿ ಈ ಸರ್ಕಾರ ಬಂದ ಬಳಿಕ ಒಂದು ರೀತಿ ಡಿ ಕೆ ಶಿವಕುಮಾರ್ ಸಹೋದರರು ಮತ್ತು ಮುನಿರತ್ನ ನಡುವೆ ಸಾಕಷ್ಟು ವೈರುಧ್ಯಗಳು ಇರಬಹುದು ಅಥವಾ ರಾಜಕೀಯ ವಿಚಾರವಾಗಿ ಮತ್ತು ಸ್ಥಳೀಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನೇಕ ಒಂದು ಪರಸ್ಪರ ಹೇಳಿಕೆಗಳು ಕೂಡ ನಡೆದಿದ್ದಾವೆ. ಇವತ್ತು ಅದೇ ವೇದಿಕೆಯಲ್ಲಿ ಡಿ ಕೆ ಸುರೇಶ್ ಇರಬಹುದು, ಡಿ ಕೆ ಶಿವಕುಮಾರ್ ಇರಬಹುದು, ಅದೇ ರೀತಿ ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ ಹೋಗ್ತಾರೋ ಅಥವಾ ಬಿಜೆಪಿಯನ್ನು ಬಿಡ್ತಾರೆ ಅನ್ನುವಂತ ಚರ್ಚೆ ಇದೆ. ಅವ್ರು ಇವತ್ತು ತಮ್ಮ ಭಾಷಣದಲ್ಲಿಯೂ ಕೂಡ ಡಿ ಕೆ ಸುರೇಶ್ ಅವರು ಉತ್ತಮವಾದ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೇಳುವಂತ ಒಂದು ಹೊಗಳಿಕೆ ಮಾತುಗಳನ್ನ, ಉತ್ತಮವಾದ ಕೆಲಸವನ್ನ ಮಾಡ್ತಾ ಹೇಳುವಂತ ಹೊಗಳಿಕೆ ಮಾತುಗಳಷ್ಟೇ ಅಲ್ಲ, ಅವರು ಇಷ್ಟು ದಿನಗಳಿಂದ ನಡ್ಕೊಂಡು ಬಂದ ರೀತಿ ಇರಬಹುದು ಮತ್ತು ಎಸ್ ಟಿ ಸೋಮಶೇಖರ್ ಬಗ್ಗೆ ಪಾರ್ಟಿಯಲ್ಲಿ ಆಗ್ತಿರುವಂತಹ ಚರ್ಚೆಗಳನ್ನ ನೋಡಿದಾಗ ಅವರು ಡಿ ಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ಸರ್ಕಾರವನ್ನು ಹೊಗಳೋದ್ರಲ್ಲಿ ಯಾವುದೇ ಆಶ್ಚರ್ಯಗಳು ಕಾಣ್ತಾ ಇಲ್ಲ. ಇವತ್ತು ಕೂಡ ಕಾರ್ಯಕ್ರಮದಲ್ಲಿ ಅದೇ ಕೆಲಸವನ್ನ ಮಾಡಿದ್ರು. ಆದ್ರೆ ಮುನಿರತ್ನ ಅವರು ಕೂಡ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಬ್ಬ ಶಾಸಕನಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಬಂದಿರುವಂತಹ ಡಿ ಕೆ ಶಿವಕುಮಾರ್ ಎದುರುಗಡೆ ಎಷ್ಟನ್ನ ಹೇಳಬೇಕು, ಅಭಿವೃದ್ಧಿ ವಿಚಾರವಾಗಿ ಯಾವೆಲ್ಲ ವಿಚಾರ ಒಂದು ಪ್ರಸ್ತಾಪವನ್ನ ಮಾಡಬೇಕು, ಅಲ್ಲಿ ರಸ್ತೆಗಳಿರ್ಬೋದು, ಕೆರೆಕಟ್ಟೆಗಳಿರ್ಬೋದು, ಅದನ್ನ ಹೇಗೆ ಅಭಿವೃದ್ಧಿ ಮಾಡ್ಬೇಕು ಅನ್ನೋ ಕುರಿತಾಗಿ ತಮ್ಮ ಭಾಷಣದಲ್ಲಿ ಉಲ್ಲೇಖವನ್ನ ಮಾಡಿದ್ರು. ಅದಾದ ಬಳಿಕ ಡಿ ಕೆ ಸುರೇಶ್ ಅವರು ಕೂಡ ತಮ್ಮ ಭಾಷಣದಲ್ಲಿ ಗ್ಯಾರಂಟಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಗ್ಯಾರಂಟಿಗಳನ್ನ ವಿರೋಧಿಸ್ಕೊಂಡು ಬಂದ್ರು. ಈಗ ಅದೇ ಗ್ಯಾರಂಟಿಯನ್ನು ಬಿಜೆಪಿಗರು ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂತ ಮಾತುಗಳನ್ನ, ಅಂದ್ರೆ ಆರಂಭದಲ್ಲಿ ಗ್ಯಾರಂಟಿಗಳನ್ನ ಸರ್ಕಾರ ಘೋಷಣೆ ಮಾಡ್ತು, ಅದನ್ನ ಈಗ ಮೋದಿ ಗ್ಯಾರಂಟಿ ಎನ್ನುವ ಹೆಸರಿನಲ್ಲಿ ಬಿಜೆಪಿ ಕೂಡ ಬ್ಯಾನ್ ಮಾಡ್ತಾ ಇದೆ. ಹೀಗಾಗಿ ಈ ಸ್ಟೇಟ್ಮೆಂಟ್ ಅನ್ನ ಸ್ವತಃ ಮುಖ್ಯಮಂತ್ರಿಗಳು ಕೂಡ ನಿನ್ನೆ ಮೊನ್ನೆ ಮಾಡಿದ್ರು. ಹೀಗಾಗಿ ಅದೇ ವಿಚಾರವನ್ನು ಇವತ್ತಿನ ವೇದಿಕೆಯಲ್ಲಿ ಒಂದು ರಾಜಕೀಯವಾಗಿ ಬಳಸ್ಕೊಳ್ಳುವಂತ ಒಂದು ಪ್ರಯತ್ನವನ್ನು ಕೂಡ ಡಿ ಕೆ ಸುರೇಶ್ ಅವರು ಮಾಡಿದ್ರು. ಆದ್ರೆ ಇವತ್ತು ನಡೀತಾ ಇರುವಂತ ಸರ್ಕಾರಿ ಕಾರ್ಯಕ್ರಮ ಜನಸ್ಪಂದನ ಕಾರ್ಯಕ್ರಮ ಅಂತ ಹೇಳಿದಾಗ ಸರ್ಕಾರದ ಜನರಿಗೆ ಆಗ್ಬೇಕಾದಂತ ಆಗಿರುವಂತ ಸಮಸ್ಯೆಗಳೇನು, ಏನು ಅಭಿವೃದ್ಧಿಯನ್ನ ಮಾಡಬೇಕು ಇತ್ಯಾದಿ ಜನರ ಅಹವಾಲುಗಳನ್ನು ಸ್ವೀಕಾರ ಮಾಡೋದಕ್ಕಿರುವಂತ ಕಾರ್ಯಕ್ರಮ. ಸಹಜವಾಗಿ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅವರು ಇದ್ದಾಗ, ಮುನಿರತ್ನ ಅಂತ ಬಿಜೆಪಿ ಶಾಸಕರು ಇದ್ದಾಗ ಒಂದಿಷ್ಟು ರಾಜಕೀಯ ಸ್ಟೇಟ್ಮೆಂಟ್ಗಳು ಕೂಡ ವೇದಿಕೆಯಲ್ಲಿ ಬಂದು ಮತ್ತು ಬಹಳ ಇಂಟ್ರೆಸ್ಟಿಂಗ್ ಆಗಿದ್ವು ಇವತ್ತಿನ ಕಾರ್ಯಕ್ರಮ. ಶ್ವೇತಾ, ಎಸ್, ಥ್ಯಾಂಕ್ ಯು ರವಿ ಶಿವರಾಮ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.